ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪುಲ್ಕೇಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ. ಈಗಾಗಲೇ ನಾವು SSLCಗೆ ಸಂಬಂಧಪಟ್ಟ ಹಾಗೆ ಗಣಿತ ವಿಷಯದೊಳಗಡೆ ವರ್ಗ ಸಮೀಕರಣವನ್ನ ನೋಡ್ತಾ ಇದ್ವಿ. ಅದರಲ್ಲಿ 4.1 ಅಭ್ಯಾಸವನ್ನ ಚರ್ಚೆ ಮಾಡ್ತಾ ಇದ್ವಿ. ಆ 4.1 ಅಲ್ಲಿ ಮುಂದುವರೆದಿರ್ತಕ್ಕಂಥದ್ದು ಮೇನ್ ಕ್ವಶನ್ ನಂಬರ್ 2 ಒಳಗಡೆ ವಾಕ್ಯ ರೂಪದಲ್ಲಿ ಇರ್ತಕ್ಕಂಥವುಗಳನ್ನ represent the following situation in the form of quadratic equation ಅಂತ ಹೇಳಿದ್ದಾರೆ. ಅಂದ್ರೆ ಈ ಕೆಳಗಿನ ಸನ್ನಿವೇಶಗಳನ್ನ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ನಾವು ವರ್ಗ ಸಮೀಕರಣ ರೂಪದಲ್ಲಿ ಬಿಡಿಸಬೇಕಾಗಿದೆ. ಹಾಗಾದ್ರೆ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ? ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಮೀಟರ್ ಸ್ಕ್ವೇರ್ ಆಗಿದೆ. ನಿವೇಶನದ ಉದ್ದವು ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ನಿಮಗೆ ಗೊತ್ತಿದೆ ಆಯತಾಕಾರದ ಉದ್ದ. ಒಂದು ಆಯತಾಕಾರ ಅಂತಂದ್ರೆ ಈ ರೀತಿ ನಾವೇನಂತ ಹಿಡಿತೀವಿ, ಆಯತ ರೆಕ್ಟಾಂಗಲ್ ಅಂತ ಹಿಡಿತೀವಿ. ಇದನ್ನ ನಾವೇನಂತ ಕರಿತೀವಿ ಯಾಕಂದ್ರೆ ಉದ್ದ ಅಂತೇಳಿ ಕರಿತೀವಿ. ಇದನ್ನ ಏನಂತ ಕರಿತೀವಿ, ಅಗಲ ಅಂತೇಳಿ ಕರಿತೀವಿ. ಅವ್ರು ಏನ್ ಹೇಳಿದ್ದಾರೆ, ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಅಂದ್ರೆ ನೀವು ಇನ್ ಕೇಸ್ ಅಗಲವನ್ನ x ಅಂತ ತಿಳ್ಕೊಂಡ್ರೆ ಉದ್ದವನ್ನ ಏನ ತಿಳ್ಕೋಬೇಕು, ಉದ್ದವು ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಸೊ ಈ ರೀತಿ ಸಮೀಕರಣವನ್ನ ಬರೆದಾಗ ನಮಗ್ ಗೊತ್ತಿದೆ ಆಯತದ ವಿಸ್ತೀರ್ಣ ಏನು. ಆಯತದ ವಿಸ್ತೀರ್ಣ. ಸೊ ಆಯತದ ವಿಸ್ತೀರ್ಣವನ್ನ ನೋಡಿದ್ರೆ ಉದ್ದ ಕೊಟ್ಟಿದ್ದಾರೆ, ಉದ್ದ ಇಂಟು ಅಗಲ, ಲೆಂತ್ ಇಂಟು ಬ್ರೆಡ್ತ್. ಸೊ ಉದ್ದ ಇಂಟು ಅಗಲವನ್ನ ಮಾಡಿದ್ರೆ ಅವರು ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, 528 ಮೀಟರ್ ಸ್ಕ್ವೇರ್ ಇದೆ. ಸೊ ಈ 528 ಮೀಟರ್ ಸ್ಕ್ವೇರ್ ಅನ್ನ 2x ಇಂಟು x ಅಂದ್ರೆ 2x ಸ್ಕ್ವೇರ್ ಪ್ಲಸ್ x. ಈ 528 ಈ ಕಡೆ ತಗೊಂಡ್ರೆ ಪ್ಲಸ್ ಇದು ಮೈನಸ್ ಆಗುತ್ತೆ. ಸೊ ಇದನ್ನ ನಾವೇನ್ ಬರ್ದೀವಿ, ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ 2x ಸ್ಕ್ವೇರ್ ಪ್ಲಸ್ x ಮೈನಸ್ 528 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದನ್ನೇ ನಾವಿಲ್ಲಿ ಅಗಲವನ್ನ x ಆಗಿರ್ಲಿ ಅಂತ ತಿಳ್ಕೊಂಡು ಉದ್ದವನ್ನ 2x ಪ್ಲಸ್ 1 ಅಂತ ಮಾಡ್ಕೋತೀವಿ. ಸೊ ಆಯತದ ವಿಸ್ತೀರ್ಣ ಅಂತ ಕೊಟ್ಟಾಗ L ಇಂಟು B ಮಾಡ್ಕೋತೀವಿ. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ, 528 ಮೀಟರ್ ಸ್ಕ್ವೇರ್ ಇದೆ. ಸೊ L ಎಷ್ಟಿದೆ ಅಂದ್ರೆ x ಅಂತೇಳಿ ತಗೊಂಡಿದೀವಿ. B ಎಷ್ಟಿದೆ ಅಂತಂದ್ರೆ ಇಲ್ಲಿ 2x ಪ್ಲಸ್ 1 ಅಂತ ಹೇಳಿರಿ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಈಗ 2x ಪ್ಲಸ್ 1 ನೋಡಿ, x ಇಂಟು ಏನಾಗುತ್ತೆ 2x ಸ್ಕ್ವಯರ್ ಅಂತೇಳಿ ಕರಿತೀವಿ. x ಇಂಟು 2x ಅಂತಂದ್ರೆ 2x ಸ್ಕ್ವಯರ್ ಪ್ಲಸ್ x ಆಯ್ತು. ಇದು 2x ಸ್ಕ್ವಯರ್ ಪ್ಲಸ್ x ಮೈನಸ್ ಇದು ಆ ಕಡೆ ಹೋದ್ರೆ ಮೈನಸ್ ಆಗುತ್ತೆ. 528 ಇಸ್ ಈಕ್ವಲ್ ಟು 0 ಆಯ್ತು. ಸೊ ಅದೇ ಇಕ್ವೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ. ಅನುಕ್ರಮ ಅಂತ ಕೊಟ್ರೆ ಒಂದನ್ನ x ಅಂತ ತಗೋಬೇಕು, ಇನ್ನೊಂದನ್ನ ನಾವೇನು ತಗೋಬೇಕು, x ಪ್ಲಸ್ 1 ಅಂತ ತಗೋಬೇಕು ಅನುಕ್ರಮ ಅಂತಂದಾಗ. ಸೊ ಒಂದನ್ನ x ಇನ್ನೊಂದು x ಪ್ಲಸ್ 1 ಆಗಿತ್ತು ಅಂತಂದ್ರೆ ಆ ಎರಡೂ ಪೂರ್ಣಾಂಕಗಳ ಗುಣಲಬ್ಧ ಎಷ್ಟು ಅಂತ ಹೇಳಿದ್ದಾರೆ, 306. ಸೊ 306 ಬರ್ತಿದ್ವಿ. x ಇಂಟು x ಸ್ಕ್ವೇರ್ ಆಯ್ತು, x ಇಂಟು 1 x ಆಯ್ತು ಇಸ್ಕಲ್ ಟು 306. ಇದನ್ನೇ ನಾವೇನ್ ಮಾಡ್ಕೋಬಹುದು, x ಸ್ಕ್ವೇರ್ ಪ್ಲಸ್ x. ಇದು ಈ ಕಡೆ ಬಂದ್ರೆ 306 ಇಸ್ಕಲ್ ಟು 0. ಇದು ವರ್ಗ ಸಮೀಕರಣ ರೂಪದಲ್ಲಿ ಆಯ್ತು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ, ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 3 ಅವರ ವಯಸ್ಸುಗಳ ಗುಣಲಬ್ಧವು ಇದು 360 ಅಂತ ತಿಳ್ಕೊಳ್ಳಿ. 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ. ಇಲ್ಲಿ ಇಂಗ್ಲಿಷ್ ನೋಡಿ, ರೋಹನ್ಸ್ ಮದರ್ ಇಸ್ 26 years older than him. The product of their ages in year 3 years from now will be 360. We would like to find the Rohan present age. ಸೊ ರೋಹನನ ಪ್ರೆಸೆಂಟ್ ವಯಸ್ಸು ನಮಗೆ ಗೊತ್ತಿಲ್ಲ, ಅದನ್ನ ನಾವೇನು ತಿಳ್ಕೊಳ್ಳೋಣ, x ಅಂತ ತಿಳ್ಕೊಳ್ಳೋಣ. ತಾಯಿಯ ವಯಸ್ಸು ರೋಹನನಿಗಿಂತ ಎಷ್ಟು ವರ್ಷ ಹೆಚ್ಚಾಗಿದೆ ಅಂದ್ರೆ 26 ವರ್ಷ. ಸೊ ರೋಹನ್ನ ವಯಸ್ಸು 26 ವರ್ಷ, ತಾಯಿ ದೊಡ್ಡವಳಾಗಿದ್ದಾಳೆ.
ಅಂದ್ರೆ ರೋಹನ್ಗೆ 1 ವರ್ಷ ಆಗಿದ್ರೆ ತಾಯಿ 26 ವರ್ಷ ಆಯ್ತು. ಮುಂದೆ 3 ವರ್ಷಗಳ ನಂತರ ರೋಹನ್ನನ ಪ್ರಸ್ತುತ ವಯಸ್ಸು ಏನಾಗುತ್ತೆ, 3 ವರ್ಷ ಕೂಡಿಸ್ತೀವಿ. ರೋಹನ್ಗೂ ಕೂಡಿಸ್ಬೇಕು, ಇಲ್ಲಿ ತಾಯಿಗೂ 3 ವರ್ಷ ಕೂಡಿಸ್ಬೇಕು. ಸೊ ತಾಯಿ ವಯಸ್ಸು x+26 ಇದೆ, 3 ವರ್ಷ ಕೂಡಿಸಿದಾಗ x+29 ಆಯ್ತು. ಮಗನ ವಯಸ್ಸು x ಇದೆ, 3 ವರ್ಷಗಳ ನಂತರ x+3 ಆಯ್ತು. ಸೊ ಅವಾಗ ಇಬ್ಬರ ರೋಹನ್ ಮತ್ತು ಅವರ ತಾಯಿಯ ವಯಸ್ಸುಗಳ ಗುಣಲಬ್ಧ ಏನಾಗುತ್ತೆ, ರೋಹನ್ ಮತ್ತು ತಾಯಿಯ ವಯಸ್ಸುಗಳ ಗುಣಲಬ್ಧ ಎಷ್ಟು ಕೊಟ್ಟಿದ್ದಾರೆ, 306 ಕೊಟ್ಟಿದ್ದಾರೆ. ಸೊ ಆವಾಗ ಇವರಿಬ್ಬರ ವಯಸ್ಸನ್ನ ನಾವು ಗುಣಿತ ಮಾಡಿದಾಗ ನೋಡಿ, x into x x square, x into 29 29x, 3 into x 3x, 3 into 29 87 is equal to 360. then x square ಬರೀತೀವಿ, 29 plus 3x 22x, ಇಲ್ಲಿ 87 ಈ ಕಡೆ ಬಂದ್ರೆ 3 minus 360 ಆಯ್ತು. ಸೊ 32 360 ಒಳಗಡೆ 87 ತೆಗಿರಿ, 273 ಉಳಿತು. ಇದು ವರ್ಗ ಸಮೀಕರಣ ರೂಪದಲ್ಲಿ ನಾವೇನ್ ಮಾಡಿದ್ವಿ, ಪ್ರಸ್ತುತಪಡಿಸಿದ್ವಿ. ಸೊ ಎಷ್ಟು ಬಿಡಿಸಬೇಕು. ಸೊ ನೆಕ್ಸ್ಟ್ ಕ್ವಶನ್ ಕೊಟ್ಟಿದ್ದಾರೆ, ಒಂದು ರೈಲು ಏಕರೂಪ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನ ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪರ್ ಅವರ್ ಕಡಿಮೆಯಾದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂತಿದೆ. ಸೊ ನೋಡಿ, ನಮಗೆ ರೈಲಿನ ಜವ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದನ್ನ ನಾವು ಏನು ತಿಳ್ಕೊಳ್ಳೋಣ, ಎಕ್ಸ್ ಅಂತ ತಿಳ್ಕೊಳ್ಳೋಣ. ಹಾಗಾದ್ರೆ ರೈಲಿನ ವೇಗ ತೆಗೆದುಕೊಳ್ತಕ್ಕಂತ ಕಾಲ 480 ಕಿಲೋಮೀಟರ್ ಕೊಟ್ಟಿದ್ದಾರೆ, ಕಿಲೋಮೀಟರ್. ಸೊ 480 ಕಿಲೋಮೀಟರ್ ಎಷ್ಟು ಜವದೊಂದಿಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ, ಡಿವೈಡೆಡ್ ಬೈ 480 ಡಿವೈಡ್ ಬೈ x ಇಂಟು ಅವರ್ಸ್ ಅಂತ ತಿಳ್ಕೊತೀವಿ. ಸೊ 8 ಗಂಟೆ ಕಡಿಮೆ ಜವದಲ್ಲಿ ಚಲಿಸಿದಾಗ ನೋಡಿ x-8 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋತೀವಿ. 8 ಗಂಟೆ ಕಡಿಮೆ ಜವದಲ್ಲಿ ಚಲಿಸಿದಾಗ ತೆಗೆದುಕೊಳ್ಳುವ ಕಾಲ 480 ಡಿವೈಡೆಡ್ ಬೈ x-8 ಅಂತ ಬರ್ಕೋತೀವಿ. ಅದನ್ನ ಇಕ್ವೇಶನ್ ಪ್ರಕಾರ ನೋಡಿದ್ರೆ 480 ಡಿವೈಡೆಡ್ ಬೈ x ಪ್ಲಸ್ 3 ಈಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ x-8 ಅಂತ ತಗೋತೀವಿ. ಈಗ ನೋಡಿ 480 ಪ್ಲಸ್ 3 ಇದರ ಲಸ ತೆಗೆದ್ರೆ x ಬರುತ್ತೆ. 480 1 ಇಂಟು x x ಆಗುತ್ತೆ, 3x ಆಯ್ತು. 480 x-8. ಈ x-8 ಅನ್ನ ಈ ಕಡೆ ತಗೊಂಡು ಬಂದ್ರೆ ಈ x ಅನ್ನ ಆ ಕಡೆ ಕಳಿಸಿದ್ರೆ 480 ಇಂಟು x ಆಯ್ತು. ಸೊ x-8 ಅನ್ನ ಒಂದು ಬಾರಿ ಇದಕ್ಕೆ ಇಂಟು ಮಾಡಿದಾಗ x ಇಂಟು 480 480x. ಸೊ x ಇಂಟು 3x 3x ಸ್ಕ್ವಯರ್, 8 ಇಂಟು 480 3840 ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್. ಸೊ ಈಗ ಎಷ್ಟಾಯ್ತು ಅಂತಂದ್ರೆ ನೋಡಿ, ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, ಮೈನಸ್ ಆಗುತ್ತೆ. 8 3 24 x ಆಯ್ತು. ಈಗ 480x ಪ್ಲಸ್ 3x ಸ್ಕ್ವೇರ್ ಮೈನಸ್ 3840, ಇದು ಈ ಕಡೆ ಬಂದ್ರೆ ಮೈನಸ್ 480, ಇದು ಏನಾಯ್ತು ಅಂತಂದ್ರೆ ಮೈನಸ್ 24x ಆಗುತ್ತೆ. ಸೊ ಇವಾಗ ಇಲ್ಲಿ ಪ್ಲಸ್ 480x ಇದೆ, ಮೈನಸ್ 480x ಕ್ಯಾನ್ಸಲ್ ಆಯ್ತು. ಸೊ 3x ಸ್ಕ್ವೇರ್ ಉಳಿತು. ನೆಕ್ಸ್ಟ್ ಏನು ಉಳಿತು, ಮೈನಸ್ 24x. ಸಾರಿ, ಇದು ಏನಾಗಬೇಕು ಅಂತಂದ್ರೆ ಮೈನಸ್ 24x ಮೈನಸ್ 3840 ಈಸ್ ಈಕ್ವಲ್ ಟು 0. ಇದು ವರ್ಗ ಸಮೀಕರಣ ರೂಪದಲ್ಲಿದೆ. ಸೊ ಇಷ್ಟು ಏನಂತ ಕರಿತೀವಿ ಅಂದ್ರೆ ಈ 4.1 ಅಭ್ಯಾಸದಲ್ಲಿ ವರ್ಗ ಸಮೀಕರಣದ ಆಧಾರದ ಮೇಲೆ ಪ್ರಶ್ನೆಗಳಿದಾವೆ. ನೆಕ್ಸ್ಟ್ 4.2 ಅಲ್ಲಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಕ್ಸಾಮ್ಗೆ ಫಿಕ್ಸ್ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ಬಿಡಿಸೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ನೋಡ್ತಾ ಇರಿ ಪುಲ್ಕೇಶಿ ಕೋಚಿಂಗ್ ಕ್ಲಾಸಸ್. ಎಲ್ಲರಿಗೂ ಆಲ್ ದಿ ಬೆಸ್ಟ್.